ನಿವಾಸಿಗಳಿಗೆ ಹಕ್ಕುಪತ್ರ ವಿತರಿಸುವ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ನಿವಾಸಿಗಳಿಂದ ಪಾದಯಾತ್ರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ಸಂಖ್ಯೆ 34ರ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಸುಮಾರು 60 ವರ್ಷಗಳಿಂದ ಈ ರಾಜೀವ್ ಗಾಂಧಿ ನಗರ ಕಂಟೋನ್ಮೆಂಟ್ ಪ್ರದೇಶದ ಟಿಎಸ್ ಸಂಖ್ಯೆ 220ರ ಪ್ರದೇಶದಲ್ಲಿ ವಾಸವಾಗಿದ್ದು, ಸದರಿ ವಿಷಯವಾಗಿ ಹಲವು ವರ್ಷಗಳಿಂದ ವಿವಿಧ ಸಂಘಟನೆಗಳ ಮುಖಾಂತರ ಹಕ್ಕುಪತ್ರಕ್ಕಾಗಿ ಸಾಕಷ್ಟು ಬಾರಿ ಮನವಿ ಮಾಡಲಾಗಿತ್ತು. ಆದರೂ ಹಕ್ಕುಪತ್ರ ನೀಡುವುದಕ್ಕೆ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದಿನಾಂಕ 26/4/2024ರಂದು ಕಾನೂನು ಸಲಹೆಗಾರರೊಂದಿಗೆ ಫೋನಿನ ಮುಖಾಂತರ ಚರ್ಚಿಸಲಾಗಿ ನಿಮಗೆ ಹಕ್ಕುಪತ್ರ ನೀಡಲು ಅವಕಾಶ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಆದ್ದರಿಂದ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಳ್ಳಾರಿಯವರು ಟಿಎಸ್ 220ರ ಜಮೀನಿಗೆ ಇಲ್ಲದೇ ಇರುವ ಮಾಲೀಕರನ್ನು ಸೃಷ್ಟಿಸಲು ಹೊರಟಂತಿದೆ. ಏಕೆಂದರೆ 2023ರಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸಂಪೂರ್ಣ 3.30 ಎಕರೆ ಪ್ರದೇಶವು ಹಸ್ತಾಂತರವಾಗಿದ್ದು, ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರದೆ ನಮಗೆ ಹಕ್ಕುಪತ್ರ ನೀಡದಂತೆ ವಿಳಂಬ ಮಾಡುತ್ತಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರನಟರು ಹಾಗೂ ದಲಿತ ಸಮುದಾಯ ಸಮಾಜದ ಹೋರಾಟಗಾರರಾದ ಅಹಿಂದ ಚೇತನ್, ಹಿರಿಯ ಹೋರಾಟಗಾರರಾದ ಪನ್ನಾ ರಾಜ್ ಮತ್ತು ಕರ್ನಾಟಕ ಏಕೀಕರಣ ಸಮಿತಿಯ ರಾಜ್ಯಾಧ್ಯಕ್ಷರಾದ ಪಿ ಶೇಖರ್, ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ, ಬಣದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಭಂಡಾರಿ, ದಲಿತ ಸೇನೆಯ ಮುರಳೀಕೃಷ್ಣ, ಮಾನಪ್ಪ ರತ್ನಯ್ಯ, ಕರ್ನಾಟಕ ರಕ್ಷಣಾ ವೇದಿಕೆಯ ಹನುಮೇಶ್ ಮತ್ತು ವಿವಿಧ ಸಂಘಟನೆಗಳ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತು ರಾಜೀವ್ ಗಾಂಧಿ ನಿವಾಸಿಗಳಾದ ಹೋರಾಟದ ಮುಂಚೂಣಿಯ ನಾರಾಯಣ, ಕಟ್ಟೇಸ್ವಾಮಿ, ವೆಂಕಟೇಶ್, ರಘು, ಶ್ರೀನಿವಾಸ್, ಎರಿಸ್ವಾಮಿ, ತುಕಾರಾಂ ಸೇರಿದಂತೆ ಇನ್ನು ಅನೇಕ ರಾಜೀವ್ ಗಾಂಧಿ ನಿವಾಸಿಗಳು ಉಪಸ್ಥಿತರಿದ್ದರು. ರಾಜೀವ್ ಗಾಂಧಿ ನಿವಾಸಿಗಳಿಗೆ 60 ವರ್ಷದಿಂದ ಪಟ್ಟ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. 60 ವರ್ಷಗಳಿಂದ ರಾಜೀವ್ ಗಾಂಧಿ ನಿವಾಸಿಗಳಿಗೆ ಪಟ್ಟ ವಿತರಣೆ ಮಾಡದ ರಾಜ್ಯ ಸರ್ಕಾರ ಅಧಿಕಾರಿಗಳಿಗೆ. ಇವಾಗ ನಾವೆಲ್ಲರೂ ಹೋರಾಟಗಾರರು, ಸಮಾಜ ಕನಸುಗಾರರು ಮತ್ತು ಮಹಿಳೆಯರು ಮತ್ತು ಯಾವ್ಯಾರು 60 ವರ್ಷಗಳಿಂದ ಈ ಒಂದು 236 ಹಕ್ಕುಪತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿದ್ವಿ, ಬಳ್ಳಾರಿ ಜಿಲ್ಲಾಧಿಕಾರಿ ಸೇರಿದ್ದಾರೆ. ನಮಗೆ ನೋಡಿ 60 ವರ್ಷದ ಹೋರಾಟ ಹಕ್ಕುಪತ್ರಕ್ಕೋಸ್ಕರ ನಮ್ಮ ಅಜ್ಜಿಯವರಿದ್ದಾರೆ. ನಮಗೇನಾಗಿದೆ ಅಂದರೆ ಈ ಸರ್ಕಾರಗಳು ಇಷ್ಟು ವರ್ಷಗಳಿಂದ ಜನರಿಗೆ ಒಂದು ರೀತಿ ಮಂಕು ಪೂಜೆ ಹಚ್ಚಿ ಜನರ ಪರವಾಗಿ ಕೆಲಸ ಮಾಡದೇ ಇದೆ. ಈ ಹಕ್ಕುಪತ್ರಗಳು 2 ವರ್ಷದ ಹಿಂದೆನೂ ಕೂಡ ಆದೇಶವೂ ಆಗಿದೆ, ಆದರೂ ಕೂಡ ಜನರು ತಲುಪ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆಳುವ ಶಕ್ತಿಗಳ ಪರವಾಗಿ, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಈ ಇಡೀ ವ್ಯವಸ್ಥೆ ಇದೆ. ನಿಜವಾಗ್ಲೂ ನೀವು ಸಂವಿಧಾನದ ಪರ ಅಂದರೆ ಸಂವಿಧಾನ ಜೀವಿನ ತೆಗೆದು ಹೋಲ್ಡ್ ಮಾಡೋದಲ್ಲ, ಸಂವಿಧಾನ ಪರ ಅಂದರೆ ದೊಡ್ಡದಾಗಿ ಸಂವಿಧಾನ ಜಾಥಾ ಮಾಡೋದಲ್ಲ. ಸಂವಿಧಾನದ ಪರ ಅಂದರೆ ನಿಜವಾಗ್ಲೂ ಜನರ ಜೀವನನ ಅಭಿವೃದ್ಧಿ ಮಾಡಿ ಯಾರ್ಯಾರಿಗೆ ನ್ಯಾಯ ಒದಗಿಸಬೇಕು ಅದನ್ನು ಒದಗಿಸೋ ಒಂದು ಮನಸ್ಥಿತಿ ಇರಬೇಕು. ಅದು ಈ ರಾಜ್ಯ ಸರ್ಕಾರದಲ್ಲಿ ಇಲ್ಲ. 5 ತ್ಯಾಪೆ ಹಚ್ಚು ಸ್ಕೀಮ್ ತಂದುಬಿಟ್ಟು ಎಲ್ಲೋ ಒಂದು ಕಡೆ ಕಡಲೆಕಾಯಿ ಬೀಜ ತಿನ್ಕೊಂಡು ಕೂತಿದ್ರು ಹೊರತು ನಮ್ಮ ಬಳ್ಳಾರಿ ಜನರಲ್ಲಿ, ನಮ್ಮ ಕಷ್ಟದಲ್ಲಿರೋ ಜನ, ನಮ್ಮ ಯಾರೋ ಒಂದು ಶ್ರಮಜೀವಿ ವರ್ಗದ ಬಗ್ಗೆ ಕಾಳಜಿ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಈ ಒಂದು ಹೋರಾಟ 60 ವರ್ಷದ ಹೋರಾಟಕ್ಕೆ ನೀವು ನ್ಯಾಯ ಒದಗಿಸಿ, ನೀವು 60 ವರ್ಷದ ಹಿಂದೆಯೇ ನ್ಯಾಯ ಒದಗಿಸಬೇಕಾಗಿತ್ತು. ಆದರೂ ಕೂಡ ಇಷ್ಟು ಬಿಸಿಲಲ್ಲಿತ್ತು, ಇಷ್ಟು ಕಷ್ಟಪಟ್ಟು ಅವ್ರ ನ್ಯಾಯಯುತವಾದ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈ ನಿರ್ಲಕ್ಷ್ಯದ ಸರ್ಕಾರಗಳಿಂದ ನಮ್ಗೆ ಬೇಕಾಗಿಲ್ಲ. ನಿಜವಾದ ಜನರನ್ನ ಸುಮ್ಮನೆ ಮತ ಹಾಕ್ಬಿಟ್ಟು ಒಂದು ರೀತಿ ಜನರನ್ನ ದಿಕ್ಕು ತಪ್ಪಿಸೋ ಸರ್ಕಾರಗಳು ಬೇಕಾಗಿಲ್ಲ. ನಮಗೇನು ಬೇಕು ಅಂದರೆ ನ್ಯಾಯ ಒದಗಿಸೋ ಸರ್ಕಾರಗಳು ಬೇಕು ಅಂತ.